ಕಾರ್ಗಿಲ್ ಯುದ್ಧದ ಉದಾಹರಣೆಯನ್ನು ತಗೊಳ್ಳಿ, ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸೇ ಮಾಡಲಿಲ್ಲ. ನಾವು ಏನು ಮಾಡಿದ್ವಿ, ನಮ್ಮ ಏರಿಯಾದಲ್ಲಿ ಮಾಡ್ಕೊಂಡ್ವಿ. ಮಿಲಿಟೆಂಟ್ಸ್ ನಮ್ಮ ಒಳಗಡೆ ಏನು ಬಂದಿರ್ತಾರಲ್ಲ, ಅವ್ರು ಲೋಕಲೈಟ್ಸ್ ಸಾಕಷ್ಟು ತೊಂದರೆ ಕೊಟ್ಟಿದ್ದಾರೆ. ದುಡ್ಡು ಕಿತ್ಕೊಂತಾರೆ ಅವ್ರ ಹತ್ರ, ಮನೆಯಲ್ಲಿ ಹೋಗಿ ಎಷ್ಟೊತ್ತು ಬೇಕು ಅಷ್ಟೊತ್ತಲ್ಲೇ ಊಟಕ್ಕೆ ಹಾಕ್ರಿ ಅಂತ ಹೇಳ್ತಾರೆ, ಹೆಣ್ಮಕ್ಳನ್ನ ಕೇಳ್ತಾರೆ. ಈ ಸಲ ಸಾಕಷ್ಟು ಉದಾಹರಣೆಗಳಿದೆ. ಗಡಿ ಪ್ರದೇಶದಿಂದ ಸುಮಾರು ಒಂದು 100 ಕಿಲೋಮೀಟರ್ ಅವ್ರು ಒಳಗೆ ಬಂದಿದ್ದಾರೆ. ಹೌದ್ರಾ? ಇವಾಗ ಅಲ್ಲಿ ಆರ್ಮಿದವ್ರು ಯಾಕಿರಲಿಲ್ಲ, ಇಲ್ಲ ಅದನ್ನು ರೆಸ್ಪಾಂಡ್ ಮಾಡೋಕ್ಕಷ್ಟೇ ಯಾಕೆ ಟೈಮ್ ಆಯಿತು ಅಂತಂದರೆ, ನಾವು ಡ್ರೋನ್ ಹಾರಿಸಿ ಅದನ್ನು ಐಡೆಂಟಿಫೈ ಮಾಡ್ತೀವಿ ಅಂದರೆ ತಿಕ್ ಫಾಲೇಜ್ ಇರೋದ್ರಿಂದ ಮೇಲಿಂದ ನಮ್ಗೆ ಗಿಡ ಮರಗಳು ಹಸಿರು ಬಿಟ್ಟರೆ ಬೇರೆ ಏನೂ ಕಾಣಲ್ಲ. ಅಕಾಡೆಮಿದಲ್ಲಿ ಟ್ರೈನಿಂಗ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತಿದ್ವಿ, ಒಂದು ಟಾರ್ಗೆಟ್ ಇರ್ತಿದ್ದ ಅದಕ್ಕೆ ಫೈರ್ ಮಾಡ್ತಾ ಇದ್ವಿ. ನಮಗೆ ಗೊತ್ತದು ವಾಪಸ್ ಫೈರ್ ಮಾಡಲ್ಲ ಅಂತ, ಅದಕ್ಕೆ ಫೈರ್ ಮಾಡೋಕ್ಕೆ ಹೆದರಿಕೆ ಇಲ್ದಂಗೆ ಫೈರ್ ಮಾಡ್ತೀವಿ. ಸ್ಟ್ರೇಟ್ ಅವೇ ಬರ್ತಿದ್ದ ಬ್ಲೇಮ್ ಆರ್ಮಿ ಮೇಲೆ. ಆರ್ಮಿ ಅಲ್ಲಿಗೆ ನಿಂತಿರಲಿಲ್ಲ. ಆರ್ಮಿದವರು ರೇಪಿಸ್ಟ್ಗಳು, ಆರ್ಮಿದವರು ಮಾನವಾದಿ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದರು, ಆರ್ಮಿಗಳು ಒಂದು ಫ್ಯಾಮಿಲಿನೇ ತೆಗೆದ್ರು.